ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ದುಷ್ಟರು, ದುರುಳರು, ನೀಚರು, ಪರಮ ಪಾಪಿಷ್ಠರು ಎಲ್ಲ ರೀತಿಯಾದಂಥ ತೊಂದರೆಗಳನ್ನು ನಿಮಗೇ ಮಾಡ್ತಾ ಇರ್ತಾರೆ. ಬೇಕಂತಲೇ ನಿಮ್ಮನ್ನು ತುಳಿತಾ ಇರ್ತಾರೆ, ಬೇಕಂತಲೇ ನಿಮ್ಮನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಕೆಣಕ್ತಾ ಇರ್ತಾರೆ. ನಿಮ್ಮ ಒಂದು ಸಾಧನೆ, ಗರಿಮೆ, ಹಿರಿಮೆ, ಸ್ಥಿತಿ, ಗತಿ ಎಲ್ಲವನ್ನು ನಿರ್ನಾಮ ಮಾಡದೆ ಅವರ ಉದ್ದೇಶ. ಹೇಗೆ? ತಂತ್ರಬಾಧೆ ಅಂಥ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು. ಬಹಳ ಚೆನ್ನಾಗಿರ್ತೀರಿ, ಆರೋಗ್ಯವಾಗಿ, ಲವಲವಿಕೆಯಿಂದ, ಚೈತನ್ಯವಾಗಿ ಓಡಾಡ್ಕೊಂಡು ತಿನ್ಕೊಂಡು ಹಿಂಗೋ ಒಂದಿರ್ತೀರ ಜೀವನ ಅನ್ನೋದು. ಎಲ್ಲ ಒಂದು ಕಡೆ ತಂತ್ರಬಾಧೆ, ಮಾಂತ್ರಿಕದಂಥ ಸಮಸ್ಯೆ. ಇದ್ದಕ್ಕಿದ್ದಂಗೆ ಆರೋಗ್ಯದಲ್ಲಿ ಕ್ಷೀಣ, ಮನೆಯಲ್ಲಿ ಅಸಾಧ್ಯವಾದಂಥ ಅನಾರೋಗ್ಯದಂಥ ಪೀಡನೆಗಳು, ಇದ್ರ ಜೊತೆಗೆ ವ್ಯಾವಹಾರಿಕವಾದಂಥ ಸೋಲು, ನಷ್ಟ, ದುಃಖಗಳು, ಅಥವಾ ಒಂದಲ್ಲ ಒಂದು ಸಮಸ್ಯೆ, ತೊಂದರೆ. ಆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಪರಿಸ್ಥಿತಿನ ಸರಿ ಮಾಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇರ್ತೀವಿ. ಹತಾಶೆ, ತಿಂದು ಉಂಡು ಬೆಳೆದು ಒಂದು ಒಳ್ಳೆ ರೀತಿಯಾಗಿ ಜೀವನ ಮಾಡಿರೋರು ತದನಂತರವಾಗಿ ಇದ್ದಿದ್ದು ಎಲ್ಲವನ್ನು ಕಳ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಬಂದಿರ್ತಾರೆ. ಸಮಸ್ಯಾಪೂರಿತವಾದಂಥ ಜೀವನ, ಕಷ್ಟಪಡಬೇಕು, ಬಹಳ ಕಷ್ಟಪಡಬೇಕು. ಎಲ್ಲೂ ಕೂಡ ಉತ್ಪನ್ನ ಇಲ್ಲ, ಆದಾಯ ಇಲ್ಲ, ಹಣಕಾಸಿನಲ್ಲಿ ಬರಕತ್ತಾಗಿರುತ್ತೆ. ನಂಬಿದವರು ಮೋಸ ಮಾಡಿರ್ತಾರೆ, ಸ್ವತಃ ಬಳಗದವರು ಕೈ ಬಿಟ್ಟಿರ್ತಾರೆ. ಸ್ವಂತ ಬಂಧು ಬಳಗ ದಾಯಾದಿಗಳು ಕೂಡ ಇದ್ದಿದ್ರ ಮೇಲೂ ಕೇಸ್ ಹಾಕೊಂಡು ಕುಂತಿರ್ತಾರೆ. ನಿಮ್ಮದನ್ನು ನೀವು ಪಡಿಲಿಕ್ಕೂ ಹರಸಾಹಸ ಮಾಡಬೇಕು, ಒಂದು ದಿನ ನಡೆಸಲಿಕ್ಕೂ ಕೂಡ ನೀವು ಬಹಳ ಯೋಚನೆ ಮಾಡಬೇಕು. ಅಂತಹ ದುಷ್ಟರು, ಅಂತಹ ದುರುಳರು, ನೀಚರು ನಿಮ್ಮ ವಿರುದ್ಧವಾಗಿ ತಂತ್ರಬಾಧೆ ಅಂಥ ಸಮಸ್ಯೆಗಳನ್ನು ಮಾಡಿ ಯಾವುದಾದ್ರೂ ಒಂದು ರೂಪವಾಗಿ ನಿಮ್ಮನ್ನು ಒಟ್ಟಾರೆಯಾಗಿ ನಿರ್ನಾಮ ಮಾಡಬೇಕು, ಹಾಳುಗೆಡಬೇಕು, ಯಾವುದಾದ್ರೂ ಒಂದು ಹಾಳು ಬಾವಿಯಲ್ಲಿ ನೂಕಬೇಕು. ನಿಮ್ಮ ಒಂದು ಅಧಪತನ ಅವರ ಒಂದು ಗೆಲುವು, ನಿಮ್ಮ ಒಂದು ದುರಾದೃಷ್ಟ ಅವ್ರಿಗೊಂದು ರೀತಿಯಲ್ಲಿ ಅದೃಷ್ಟ, ನಿಮ್ಮ ಸೋಲು ಅವ್ರಿಗೊಂದು ರೀತಿಯಲ್ಲಿ ಗೆಲುವು. ಇಂಥ ಒಂದು ಮನಸ್ಥಿತಿಯಿಂದ ಇರ್ತಾರೆ. ಬಹಳಷ್ಟು ಜನ ನೀವೇನಾದರೂ ಅಭಿವೃದ್ಧಿಯಾಗಿ ಒಂದು ಕಾರು, ಒಂದು ವೈಟ್ ಬಟ್ಟೆ ಹಾಕೊಂಡ್ರೆ ಸಾಕು, ಇವನಿಗೆ ದುರಾಂಕಾರ ಬಂತು ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಕೆಟ್ಟ ದೃಷ್ಟಿಯನ್ನೇ ಹಾಕಿರ್ತಾರೆ. ಈ ದೃಷ್ಟಿ ಆಗಿರ್ಬೋದು, ತಂತ್ರಬಾಧೆ ಆಗಿರ್ಬೋದು, ಮಾಂತ್ರಿಕ ಆಗಿರ್ಬೋದು, ಎಲ್ಲವೂ ಕೂಡ ಒಂದೇ. ಇದು ಇದ್ದಕ್ಕಿದ್ದಾಗೆ ನೀವು ಗಟ್ಟಿಮುಟ್ಟಾಗಿದ್ದರೆ ಸೊರಗಿ ಸೋತೋಗಿರ್ತೀರ. ಇಲ್ದಿರೋವಂಥ ಕಾಯಿಲೆ ಚಿಕ್ಕ ವಯಸ್ಸಿಗೆ ಶುರುವಾಗಿರುತ್ತೆ. ಮುಖದಲ್ಲಿ ಕಳೆ ಇರುತ್ತೆ, ರಾಜರಂತೆ ಇರ್ತೀರ ಅಥವಾ ರಾಣಿಯಂತೆ ಇರ್ತೀರ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಮುಖಲಕ್ಷಣದಲ್ಲಿ ಕಳಾಹೀನ ಸ್ಥಿತಿ, ರಾಹುಗ್ರಸ್ತನಾಗಿರ್ತಾನೆ. ಲಕ್ಷ್ಮಿ ಕಳೆ ಅನ್ನೋದು ಹೋಗಿರುತ್ತೆ. ಆಗೋ ಕೆಲಸ ಆಗಲ್ಲ, ಹೋಗೋ ಕೆಲಸ ಹೋಗಲ್ಲ. ಮನೆಯಲ್ಲಿ ಕಿತ್ತಾಟ, ಮಕ್ಕಳಿಂದ ಕಿರಿಕಿರಿ, ಗಂಡ ಮಾತುಗಳೆಲ್ಲ, ಹೆಂಡತಿ ಸುಮ್ಮನಿರಲ್ಲ, ಜಗಳ, ಕದನ, ಕಲಹ. ಇದು ಒಂದು ಕಡೆ ಆದರೆ ದಿನ ಇದ್ದಿದ್ದು, ಮಾಡಿಟ್ಟಿದ್ದು, ತಂದೆ ತಾತ ಮಾಡಿಟ್ಟಿದ್ದೆಲ್ಲ ಕಳ್ಕೊಂಡು ಬೀದಿಗೆ ಬರುವಂಥ ಒಂದು ಪರಿಸ್ಥಿತಿ. ಇದು ಇನ್ನೊಂದು. ಇಲ್ಲಿ ಏನಾಗ್ತಾ ಇದೆ ಅನ್ನೋಷ್ಟರಲ್ಲಿ ಎಲ್ಲವೂ ಘಟಿಸೋಗಿರುತ್ತೆ, ಎಲ್ಲವೂ ಕೂಡ ನಶ್ವರ ಆಗಿರುತ್ತೆ. ಅಂತಹ ಒಂದು ಸಂದರ್ಭ ಸನ್ನಿವೇಶಗಳು ಬರಬಾರ್ದು, ಬರದೇ ಇರೋ ಹಾಗೆ ತಡಿಬೇಕು. ಆ ಬರದೇ ಇರತಕ್ಕಂಥ ವ್ಯವಸ್ಥೆನೇ ಬಹಳ ಒಳ್ಳೆಯದು. ಆಕಸ್ಮಿಕ ಬಂದರೆ ಬಹಳ ಕೆಟ್ಟದ್ದು. ಅದೊಂದು ರೀತಿಯಲ್ಲಿ ದಾರಿದ್ರ್ಯ, ಅದೊಂದು ರೀತಿಯಲ್ಲಿ ನಿಮ್ಮ ಮುಖ ಅಥವಾ ನಿಮ್ಮ ಜೀವನ ವ್ಯವಸ್ಥೆಯನ್ನು ಕೆಡಿಸುವಂಥ ಒಂದು ವ್ಯವಸ್ಥೆ. ಎಲ್ಲೂ ಕೂಡ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಯಾರು ಕರೆದ್ರೂ ಕೂಡ ಮನಸ್ಸಿಲ್ಲ, ಅಥವಾ ಜನಗಳು ನಿಮ್ಮನ್ನು ನಂಬಲ್ಲ, ಎಲ್ಲೂ ಹೋದರೂ ಒಂದು ಪೈಸೆ ಹುಟ್ಟಲ್ಲ. ಇಂತಹ ಒಂದು ವಾತಾವರಣ. ಇವೆಲ್ಲವೂ ಕೂಡ ತಂತ್ರಬಾಧೆ ಅಂಥ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರ್ತೀರ, ಅಥವಾ ಮಾಂತ್ರಿಕದಂಥ ವಿಷಯಗಳು ನಡೀತಿರುತ್ತೆ, ಅಥವಾ ದೃಷ್ಟಿಕಾರಕವಾಗಿರತಕ್ಕಂಥ ತೊಂದರೆಗಳು ನಿಮಗೆ ಅಧಿಕವಾಗಿ ಎದುರಾಗ್ತಾ ಇರುತ್ತೆ. ನೋಡಿ, ಯಾವುದೇ ಒಂದು ಗ್ರಹಗತಿಗಳಾಗಿರಲಿ, 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ, 2.5 ವರ್ಷ, ಇಷ್ಟರಲ್ಲೇ ಆ ಗ್ರಹಗತಿಗಳ ಸ್ಥಾನ ಪಲ್ಲಟ ಆಗ್ತಾ ಇರುತ್ತೆ. ಜೀವನ ಅನ್ನೋದು ಬದಲಾವಣೆಗೆ ತೆಗೆದುಕೊಂಡು ಹೋಗುತ್ತೆ. ಇವತ್ತು ಕಷ್ಟ, ನಾಳೆ ಸುಖ, ನಾಡಿದ್ದು ದುಃಖ, ಮತ್ತೊಂದೇನೋ ಒಂದು. ಅದು ಜೀವನದ ಹೋರಾಟ. ಅದು ಆ ಹೋರಾಟದಲ್ಲಿ ಹೆಂಗೋ ಒಂದು ನಡ್ಕೊಂಡು ಹೋಗಿರುತ್ತೆ. ಆದರೆ ಸ್ಥಿತಿ ಹೇಗಿರುತ್ತೆ ಅಂದರೆ ಕಂಟಿನ್ಯೂ ಆಗಿ ಎಲ್ಲೂ ಕೂಡ ಏಳಿಗೆ ಆಗೋದಿಲ್ಲ. ಆ ದುಃಖದಂತಹ ವಾತಾವರಣನೇ ಬಂದಿರುತ್ತೆ. ಇವತ್ತೇನು ಬಿಸ್ನೆಸ್ ಆಗಲ್ಲ, ನಾಳೆ ಬಿಸ್ನೆಸ್ ಆಗುತ್ತೆ, ಅದು ಬೇರೆ ವ್ಯವಸ್ಥೆ.
ಆದರೆ ಕಂಟಿನ್ಯೂ ಆಗಿ ತಾವು ಬಿಸ್ನೆಸ್ಸೇ ಇಲ್ಲ, ವ್ಯವಹಾರನೇ ಇಲ್ಲ, ದುಡ್ಡು ಕಾಸಿಲ್ಲ, ಕೆಲಸ ನಡೀತಾ ಇಲ್ಲ, ಆನಂದ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯನೂ ಸರಿಗಿಲ್ಲ. ಇದು ಯಾವಾಗಲೂ ನಿಮಗೆ ಬೆಂಬಿಡದೆ ಕಾಡ್ತಾ ಇದೆ ಅಂದರೆ ಕೆಲವೊಂದು ಜನಗಳ ಕೃತ್ಯ ಎಂಬುದಾಗಿ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಕಣ್ಣಿಗೆ ಕಾಣದೆ ಅಥವಾ ನಿಮ್ಮನ್ನು ಯಾವುದೇ ರೀತಿಯಲ್ಲಿ ನೋಯಿಸದೆ, ತೊಂದರೆ ಕೊಡದೆ, ಅಥವಾ ಯಾರು ಕಣ್ಣು ಮುಂದೆನೋ ಅವರು ಕೆಟ್ಟವರಾಗಿ ಆಗದೆ, ಏನೂ ಸಮಸ್ಯೆಗಳನ್ನು ಅನುಭವಿಸ್ದೆ ನಿಮ್ಮ ಮೇಲೆ ಪ್ರಹಾರ ಮಾಡಿ ಮಾಡಿ ನಿಮ್ಮ ಅವನತಿಯನ್ನು ನೋಡ್ತಾ ಅವರು ವಿಕೃತ ಆನಂದದಲ್ಲಿ ಮೆರೆಯುವಂಥ ಒಂದು ವ್ಯವಸ್ಥೆ ಈ ಮಾಂತ್ರಿಕದಂತಹ ತಂತ್ರವಾದಿಗಳು ನಿಮಗೆ ಕಾಡುತ್ತೆ, ಅವರಿಗೆ ಸಂತೋಷ ನೀಡುತ್ತೆ. ಇಲ್ಲಿ ಹೋಗಿ ಕೇಳಲಿಕ್ಕೂ ಆಗೋದಿಲ್ಲ ಮಾಡಿಸಿದ್ರಂತ, ಅದು ಅದಕ್ಕೆ ಬೇಕಾದಂಥ ಪುರಾವೆನೂ ಇಲ್ಲ. ಇವೆಲ್ಲವನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ದುಷ್ಟ ಜನರ ಅಟ್ಟಹಾಸ ನಿಮ್ಮನ್ನು ಕಟ್ಟಿ ಹಾಕಿ ನಲಗಿಸುತ್ತೆ, ನೋಯಿಸುತ್ತೆ, ಕಾಡಿಸುತ್ತೆ, ಪೀಡಿಸುತ್ತೆ, ಬೆದರಿಸುತ್ತೆ. ಇವೆಲ್ಲವನ್ನು ಸರಿಪಡಿಸಬೇಕು. ಸರಿಯಾದಂಥ ನಿಟ್ಟಿನಲ್ಲಿ, ಸರಿಯಾದಂತಹ ದಾರಿನಲ್ಲಿ, ಹಾಗೆ ಸರಿಯಾದಂತಹ ತಂತ್ರಗಳ ಅನುಷ್ಠಾನಗಳಿಂದ ಈ ಒಂದು ಕರ್ಮ ಕ್ರಿಯಾಬಾಧೆಗಳನ್ನು ಮನೆಗೆ ಅಂಟಿರ್ತಕ್ಕಂತಹ ದರಿದ್ರವನ್ನು ಅಥವಾ ಮಾಂತ್ರಿಕ ಬಾಧೆ, ತಂತ್ರಬಾಧೆ ಅಂಥದ್ದು ಅಥವಾ ಈ ದೃಷ್ಟಿಬಾಧೆ ಅಂಥದ್ದು ಎಲ್ಲವನ್ನೂ ಸಹ ಹೋಗಲಾಡಿಸಲು ಒಂದು ಸಣ್ಣ ಪರಿಹಾರವನ್ನು ಹೇಳ್ತಾ ಇದ್ದೇನೆ. ಖಂಡಿತ ಇದು ಮಾಡಿ, ನಿಮಗೆ ಇದರಿಂದ ಬಹಳಷ್ಟು ಉಪಯುಕ್ತಕರ ಲಾಭನೇ ಕಣ್ಣು ಕಾಣುತ್ತೆ ಎಂಬುದಾಗಿ ನನ್ನ ಒಂದು ಆಶೆ. ಹಾಗಾಗಿ ನೋಡಿ, ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಅಷ್ಟಬಂಧನ ಎಂಬುದಾಗಿ ಸಿಗುತ್ತೆ. ಇದೊಂದು ರೀತಿಯಲ್ಲಿ ಕಲ್ಲು. ಈ ಕಲ್ಲಿನ ಸ್ವರೂಪ ಇರತಕ್ಕಂತಹ ಅಷ್ಟಬಂಧನವನ್ನು ನೀವು ಗ್ರಂಥಿಗೆ ಅಂಗಡಿ, ಪೂಜೆ ಅಂಗಡಿಯಲ್ಲಿ ಕೇಳಿ ತೊಗೊಳ್ಳಿ. ಅದರಲ್ಲೂ ಕೆಲವೊಂದು ಒರಿಜಿನಲ್ ಆಗಿರ್ತಕ್ಕಂಥದ್ದೇ ತೊಗೊಳ್ಳಿ. ಸೆಕೆಂಡ್ ನಂಬರು ಬೇಡ, ಕ್ವಾಲಿಟಿಗಳು. ಮೊದಲನೇ ನಂಬರ್ ಇರತಕ್ಕಂಥ ಅಷ್ಟಬಂಧನವನ್ನು ತೆಗೆದುಕೊಳ್ಳಿ, ಅದು ಗೊತ್ತಾಗುತ್ತೆ ನಿಮ್ಗೆ, ಅಲ್ಲೇ ಹೇಳ್ತಾರೆ ಅವರು. ಇದನ್ನು ತೆಗೆದುಕೊಂಡೆ ಅದಕ್ಕೆ ಅರಿಶಿಣ, ಕುಂಕುಮ, ಕಪ್ಪು ಅರಿಶಿಣವನ್ನು ಸಂಪೂರ್ಣವಾಗಿ ಮೆತ್ತಿಬಿಡಿ, ಹಚ್ಚಿಬಿಡಿ. ಪೂರ್ತಿ ಒಂದು ಜಾಗ ಬಿಡದೆ ಹಚ್ಚಿಬಿಡಿ, ಮೂರನ್ನ ಮಿಕ್ಸ್ ಮಾಡಿ. ಅರಿಶಿಣ, ಕುಂಕುಮ, ಕಪ್ಪು ಅರಿಶಿಣ. ಹಾಗೆ ದಪ್ಪಗಿರ್ತಕ್ಕಂತಹ ಕಪ್ಪು ದಾರವನ್ನು ತೆಗೆದುಕೊಂಡು ಆ ಕಲ್ಲಿಗೆ ಕಟ್ಟಿ, ಸಾಕಷ್ಟು ಒಂದು ರೌಂಡು ತಾವು ಕಟ್ಟಿದ ನಂತರ ಇದನ್ನು ಮನೆಯ ಮುಖ್ಯ ದ್ವಾರದ ಒಳಭಾಗದಲ್ಲಿ ಹಾಕಿ. ಅಂದರೆ ಮನೆ ಬಾಗಿಲು ಒಳಗಡೆ, ಒಳಬಾಗಿಲಿನ ಮೇಲ್ಭಾಗ, ಈ ಭಾಗದಲ್ಲಿ ಅದನ್ನು ಆ ಅಷ್ಟಬಂಧನವನ್ನು ಕಟ್ಟಿ. ಖಂಡಿತ ಇದರಿಂದ ಯಾವುದೇ ದೃಷ್ಟಿ, ದೋಷ, ತಂತ್ರ, ಮಂತ್ರ, ಮಾಟ ಇಂತಹ ಸಮಸ್ಯೆಗಳು ಬರದೇ ಇರೋ ಹಾಗೆ ಆ ಮನೆಯನ್ನು ಕಾಪಾಡುತ್ತೆ. ಹಾಗೆ ಆ ಮನೆಯಲ್ಲಿರ್ತಕ್ಕಂಥ ಸದಸ್ಯರನ್ನು ಕೂಡ ಇದು ಕಾಪಾಡುತ್ತೆ. ಹಾಗೆ ಅವ್ರಿಗಾಗಿರ್ತಕ್ಕಂಥ ಬಂಧನ ಸಮಸ್ಯೆಗಳಿದ್ದರೂ ಕೂಡ ತೊಲಗುತ್ತೆ. ಆ ಮನೆಗೆ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳು ಬರದೇ ಇರೋ ಹಾಗೆ ತಡೆಯುತ್ತೆ. ಬಹಳ ಸುಲಭವಾಗಿರ್ತಕ್ಕಂಥ ಒಂದು ತಂತ್ರ ಇದು. ತಾವು ಮಾಡ್ಬೋದು. ತಾವು ತಮ್ಮ ಮನೆಯಲ್ಲೇ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನಾನು ನಿಮ್ಮ ಗಿರಿಧರ್ ಭಟ್. ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು, ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿ ಆಗ್ಬೋದು. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಖಾತ್ರಿಪಡಿಸ್ಕೊಂಡು ಬನ್ನಿ. ನಮ್ಮ ವಿಳಾಸ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್, ಬೆಂಗಳೂರು. ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.